9ನೇ ತರಗತಿ ಕನ್ನಡ ಗದ್ಯ ಭಾಗ 3 ರಾಮರಾಜ್ಯ ಎಲ್ಬಿಎ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1. ಬಣ್ಣಗೆಟ್ಟಿತು ಎಂಬ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಸಿ ಆದೇಶ ಸಂಧಿ. 2. ವಿಶೇಷಣ ವಿಶೇಷಗಳಿಂದ ಕೂಡಿ ಆಗುವ ಸಮಾಸವಿದು. ಸರಿಯಾದ ಆಯ್ಕೆ ಎ ಕ್ರಿಯಾ ಸಮಾಸ. 3. ಇಮ್ಮಡಿ ಎಂಬ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಡಿ ದ್ವಿಗು ಸಮಾಸ. 4. ಲೋಪಸಂಧಿಗೆ ಉದಾಹರಣೆಯಾದ ಪದವಿದು. ಸರಿಯಾದ ಆಯ್ಕೆ ಸಿ ಕಣ್ಣಿಟ್ಟರು. 5. ಮಾಡಿತು ತಡಿಕೆ ಎಂಬ ಸಮಾಸ ಪದದ ವಿಗ್ರಹ ರೂಪ. ಸರಿಯಾದ ಆಯ್ಕೆ ಎ ಮಾಡಿದುದು ಪ್ಲಸ್ ಅಡುಗೆ. 6. ತಲೆನೋವು ಎಂಬ ಪದವು ಈ ಸಮಾಸವನ್ನು ಸೂಚಿಸುತ್ತದೆ. ಸರಿಯಾದ ಆಯ್ಕೆ ಎ ತತ್ಪುರುಷ ಸಮಾಸ. 5. ಹಳ್ಳಿಯಲ್ಲಿ ಎಂಬ ಪದವು ಸರಿಯಾದ ಆಯ್ಕೆ ಬಿ ಆಗಮ ಸಂಧಿ. 6. ಪೂರ್ವಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದ ನಾಮಪದದೊಂದಿಗೆ ಸೇರಿ ಆಗುವ ಸಮಾಸ. ಸರಿಯಾದ ಆಯ್ಕೆ ಬಿ ದ್ವಿಗು ಸಮಾಸ. 7. ಇದು ಕನ್ನಡದ ವ್ಯಂಜನ ಸಂಧಿ. ಸರಿಯಾದ ಆಯ್ಕೆ ಸಿ ಆದೇಶ ಸಂಧಿ. 8. ಜಾವದಲ್ಲೆದ್ದು ಎಂಬ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ಆಯ್ಕೆ ಬಿ ಜಾವದಲ್ಲಿ ಪ್ಲಸ್ ಎದ್ದು. ಮುಖ್ಯ ಪ್ರಶ್ನೆ 2. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿ ಬರೆಯಿರಿ. 11. ಮೂಗಾವುತ ದ್ವಿಗು ಸಮಾಸ. ಈ ಮನುಷ್ಯ ಗಮಕ ಸಮಾಸ. 12. ಅನುಜ ಸಹೋದರ ಮೇಧಾವಿ ಬುದ್ಧಿವಂತ. 13. ಹೆಜ್ಜೇನು ಕರ್ಮಧಾರೆಯ ಸಮಾಸ. ಮೈಮರೆತು ಕ್ರಿಯಾ ಸಮಾಸ. 14. ಮನೆ ಕಟ್ಟಿದನು ಕ್ರಿಯಾ ಸಮಾಸ. ಬೆಟ್ಟದಾವರೆ ತತ್ಪುರುಷ ಸಮಾಸ. 15. ತಪ್ಪಿಲ್ಲದಂತೆ ಲೋಪಸಂಧಿ ಕಂಪನಿ ಆದೇಶ ಸಂಧಿ. ಮುಖ್ಯ ಪ್ರಶ್ನೆ 3. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 16. ತೇಜಸ್ವಿಯಾದ ಭರತನು ಶ್ರೀರಾಮನ ಕಣ್ಣಿಗೆ ಯಾವ ರೀತಿ ಕಾಣಿಸಿದನು? ಉತ್ತರ. ತೇಜಸ್ವಿಯಾದ ಭರತನು ಶ್ರೀರಾಮನ ಕಣ್ಣಿಗೆ ಪ್ರಳಯ ಕಾಲದ ಸೂರ್ಯನಂತೆ ಕಾಣಿಸಿದನು. ಪ್ರಶ್ನೆ 17. ಆಮಾತ್ಯರು ಯಾವ ವಿಚಾರದಲ್ಲಿ ನಿಪುಣರಾಗಿರಬೇಕು? ಉತ್ತರ. ಆಮಾತ್ಯರು ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಪುಣರಾಗಿರಬೇಕು. ಪ್ರಶ್ನೆ 18. ರಾಜನು ಯಾವ ಕ್ರಿಯೆಯನ್ನು ಕೂಡಲೇ ಆಚರಣೆಗೆ ತರಬೇಕು? ಉತ್ತರ. ರಾಜನು ಮಂತ್ರಾಲೋಚನೆ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು. ಪ್ರಶ್ನೆ 19. 1000 ಮೂರ್ಖರಿಗಿಂತಲೂ ಯಾರು ಲೇಸೆಂದು ಶ್ರೀರಾಮನು ಹೇಳುತ್ತಾನೆ? ಉತ್ತರ. 1000 ಮೂರ್ಖರಿಗಿಂತಲೂ ಒಬ್ಬ ಪಂಡಿತನು ಲೇಸೆಂದು ಶ್ರೀರಾಮನು ಹೇಳುತ್ತಾನೆ. ಪ್ರಶ್ನೆ 20. ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವರು ಯಾರು? ಉತ್ತರ. ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನೇ ಪಂಡಿತ. ಪ್ರಶ್ನೆ 21. ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದು ಕೊಡಬಲ್ಲವನು ಯಾರು? ಉತ್ತರ. ಆಮಾತ್ಯನು ರಾಜನಿಗೆ ಶ್ರೇಯಸ್ಸನ್ನು ತಂದು ಕೊಡಬಲ್ಲನು. ಪ್ರಶ್ನೆ 22. ಉತ್ತಮರಾದ ಅಧಿಕಾರಿಗಳನ್ನು ಯಾವ ಕಾರ್ಯದಲ್ಲಿ ನೇಮಿಸಬೇಕು? ಉತ್ತರ. ಉತ್ತಮರಾದ ಅಧಿಕಾರಿಗಳನ್ನು ಮೇಲ್ಪಟ್ಟದ ಕಾರ್ಯಗಳಲ್ಲಿ ನೇಮಿಸಬೇಕು. ಪ್ರಶ್ನೆ 23. ಎಂತಹ ವೈದ್ಯನನ್ನು ರಾಜನು ತ್ಯಜಿಸಬೇಕು? ಉತ್ತರ. ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು ರಾಜನು ತ್ಯಜಿಸಬೇಕು. ಪ್ರಶ್ನೆ 24. ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಯಾರು? ಉತ್ತರ. ದೇಶಭ್ರಷ್ಟಗೊಳಿಸಿದ ಶತ್ರುಗಳು ದೇಶಕ್ಕೆ ದೊಡ್ಡ ಗಂಡಾಂತರವನ್ನು ತರಬಲ್ಲರು. ಪ್ರಶ್ನೆ 25. ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ? ಉತ್ತರ. ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ರಾಜದೋಷವೆಂದು ರಾಮನು ಹೇಳುತ್ತಾನೆ. ಪ್ರಶ್ನೆ 26. ಬುದ್ಧಿಶಾಲಿಯಾದ ರಾಜನು ಪ್ರಜೆಗಳನ್ನು ಹೇಗೆ ಪಾಲಿಸಬೇಕು? ಉತ್ತರ. ಬುದ್ಧಿಶಾಲಿಯಾದ ರಾಜನು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು. ಪ್ರಶ್ನೆ 27. ರಾಜನಾದವನು ಪ್ರಮುಖ ನಿರ್ಣಯಕ್ಕೆ ಬರುವ ಮುನ್ನ ಯಾರೊಡನೆ ಸಮಾಲೋಚಿಸಬೇಕು? ಉತ್ತರ. ರಾಜನಾದವನು ಪ್ರಮುಖ ನಿರ್ಣಯಕ್ಕೆ ಬರುವ ಮುನ್ನ 4 ಪ್ರಜ್ಞಾ ಮಂತ್ರಿಗಳೊಡನೆ ಸಮಾಲೋಚಿಸಬೇಕು. ಮುಖ್ಯ ಪ್ರಶ್ನೆ 4. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 28. ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ? ಉತ್ತರ.
ರಾಜ್ಯಶಾಸ್ತ್ರ ನಿಪುಣರಾದ ಆಮ್ಯಾತಿಯರೊಂದಿಗೆ ಮಂತ್ರಾಲೋಚನೆಯನ್ನು ಗೌಪ್ಯವಾಗಿ ನಡೆಸಬೇಕು. ಮಂತ್ರಾಲೋಚನೆಗೆ ಅಗತ್ಯಕ್ಕಿಂತ ಹೆಚ್ಚಿನ ಮಂತ್ರಿಯನ್ನು ಸೇರಿಸಿಕೊಳ್ಳಬಾರದು. ಮಂತ್ರಾಲೋಚನೆಯ ವಿಷಯವು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗಬಾರದು. ಮೊದಲೇ ಸಾಮಂತ ರಾಜರಿಗೆ ತಿಳಿಯಬಾರದು. ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು, ಇಲ್ಲವೇ ಅರ್ಧದಷ್ಟಾದರೂ ಆಚರಣೆಯಲ್ಲಿ ಬಂದಿರಬೇಕು. ಪ್ರಶ್ನೆ 29. ಸಾವಿರ ಮೂರ್ಖರಿಗಿಂತ ಒಬ್ಬ ಪಂಡಿತನೇ ಲೇಸು ಏಕೆ? ಉತ್ತರ: ಸಾವಿರ ಮೂರ್ಖರಿಗಿಂತ ಒಬ್ಬ ಪಂಡಿತನೇ ಲೇಸು, ಏಕೆಂದರೆ ಕಷ್ಟಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ. ಮೂರ್ಖರ ಸಂಖ್ಯೆ ಸಾವಿರವಿರಲಿ 10,000ವೇ ಇರಲಿ, ರಾಜನಿಗೆ ಅದರಿಂದ ಯಾವ ಸಹಾಯವೂ ಆಗುವುದಿಲ್ಲ. ಪ್ರಶ್ನೆ 30. ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು? ಉತ್ತರ: ಅಮಾತ್ಯನು ರಾಜ್ಯಶಾಸ್ತ್ರ ನಿಪುಣನಾಗಿರಬೇಕು. ಮಂತ್ರಾಲೋಚನೆಯನ್ನು ಗೌಪ್ಯವಾಗಿ ಇಡುವವನಾಗಿರಬೇಕು. ಮೇಧಾವಿಯೂ ಶೂರನೂ ಕಾರ್ಯದಕ್ಷನೂ ಆಗಿರಬೇಕು. ಲಂಚವನ್ನು ಮುಟ್ಟದವನು ಪ್ರಾಮಾಣಿಕನೂ ಆಗಿರಬೇಕು. ರಾಜ್ಯದ ಆಡಳಿತವನ್ನು ಸರಿಯಾಗಿ ನಿರ್ವಹಿಸಿ ರಾಜನಿಗೆ ಶ್ರೇಯಸ್ಸನ್ನು ತಂದುಕೊಡಬಲ್ಲವನಾಗಿರಬೇಕು. ಪ್ರಶ್ನೆ 31. ಯಾವ 3 ವ್ಯಕ್ತಿಗಳನ್ನು ರಾಜನು ತ್ಯಜಿಸಬೇಕು ಏಕೆ? ಉತ್ತರ: ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು, ಒಡೆಯನನ್ನು ದೂಷಿಸುವ ಸೇವಕನನ್ನು, ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ತ್ಯಜಿಸಬೇಕು. ಏಕೆಂದರೆ ಈ ವ್ಯಕ್ತಿಗಳ ಕುತಂತ್ರದಿಂದಲೇ ರಾಜನು ವಿಪತ್ತಿನಲ್ಲಿ ಸಿಕ್ಕಿಕೊಳ್ಳಬಹುದು. ಆದ್ದರಿಂದ ಇವರಿಗೆ ಉಗ್ರ ಶಿಕ್ಷೆಯನ್ನು ನೀಡಿ ರಾಜನು ತನ್ನಿಂದ ಇಂಥವರನ್ನು ದೂರವಿಡಬೇಕು. ಪ್ರಶ್ನೆ 32. ದೇಶದಿಂದ ಹೊರಗೆ ಓಡಿಸಿದ ಶತ್ರುಗಳ ವಿಚಾರದಲ್ಲಿ ರಾಜನು ಹೇಗಿರಬೇಕು? ಉತ್ತರ: ದೇಶದಿಂದ ಹೊರಗೆ ಓಡಿಸಿದ ಶತ್ರುಗಳನ್ನು ಕಾಲಾನಂತರದಲ್ಲಿ ಪುನಃ ದೇಶದೊಳಗೆ ಬಂದು ಸೇರಿಸಿಕೊಂಡರೆ ಅವರು ಕೈಲಾಗದ ದುರ್ಬಲರು ಎಂದು ಉಪೇಕ್ಷೆ ಮಾಡಬಾರದು. ಏಕೆಂದರೆ ದೇಶಭ್ರಷ್ಟರಾದ ಶತ್ರುಗಳು ಮರಳಿ ದೇಶದೊಳಗೆ ಸೇರಿಸಿಕೊಂಡರೆಂದರೆ ಅವರು ಮುಂದೆ ಒಂದು ದಿನ ದೇಶಕ್ಕೆ ದೊಡ್ಡ ಗಂಡಾಂತರವನ್ನು ತರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಪ್ರಶ್ನೆ 33. ದೂತನು ಹೇಗಿರಬೇಕು? ಉತ್ತರ: ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು. ದೂತನು ಕಾರ್ಯಸಮರ್ಥನೂ ಪ್ರಭಾವಶಾಲಿಯೂ ಆಗಿರಬೇಕು. ಹೇಳಿ ಕಳಿಸಿದ ಸಂದೇಶವನ್ನು ಅಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು. ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಠಾವಂತನಾಗಿರಬೇಕು. ಪ್ರಶ್ನೆ 34. ಸೇವಕರ ವಿಚಾರದಲ್ಲಿ ರಾಜನ ವರ್ತನೆ ಹೇಗಿರಬೇಕು? ಉತ್ತರ: ಸೇವಕರು ನಿರ್ಭಯವಾಗಿ ಬಂದು ಎದುರಿಗೆ ನಿಲ್ಲುವಷ್ಟು ಸಲುಕೆಯನ್ನು ಕೊಡಬಾರದು ಅಥವಾ ಹತ್ತಿರವೇ ಸುಳಿಯದೆ ದೂರಕ್ಕೆ ಸರಿಯುವಂತೆ ಅಂಜಿಸಲೂ ಬಾರದು. ಅವರ ವಿಷಯದಲ್ಲಿ ಹೆಚ್ಚು ಸಲುಕೆಯೂ ಸಲ್ಲದು ಮತ್ತು ಹೆಚ್ಚು ಅಂಜಿಸುವುದೂ ಸಲ್ಲದು. ಇವೆರಡರ ನಡುವಿನ ದಾರಿಯನ್ನು ರಾಜನು ಕಾಯ್ದುಕೊಳ್ಳಬೇಕು ಎಂದು ರಾಮನು ಹೇಳುತ್ತಾನೆ. ಪ್ರಶ್ನೆ 35. ಖಜಾನೆಯನ್ನು ಹೇಗೆ ನಿಭಾಯಿಸಬೇಕೆಂದು ರಾಮನು ಹೇಳುತ್ತಾನೆ? ಉತ್ತರ: ಆದಾಯವು ವ್ಯಯಕ್ಕಿಂತ ಹೆಚ್ಚಿರಬೇಕು. ರಾಜ್ಯದ ಬೊಕ್ಕಸದಲ್ಲಿ ಸಂಗ್ರಹಿಸುವ ಸಂಪತ್ತು ರಾಜ್ಯದ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗಬೇಕು. ಖಜಾನೆಯನ್ನು ಬರಿದುಗೊಳಿಸಬಾರದು, ಹಾಗೆಂದು ಅದನ್ನು ತುಳುಕುವಷ್ಟು ತುಂಬಿಸಿಕೊಳ್ಳುವುದು ಅನೀತಿ. ಅನ್ಯಾಯಗಳ ಮಾರ್ಗವನ್ನು ಹಿಡಿಯಬಾರದು ಎಂದು ರಾಮನು ಖಜಾನೆಯ ನಿಭಾಯಿಸುವ ಬಗ್ಗೆ ಹೇಳುತ್ತಾನೆ. ಮುಖ್ಯ ಪ್ರಶ್ನೆ 5. ಈ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಎನ್. ರಂಗನಾಥ ಶರ್ಮಾ. ಎನ್. ರಂಗನಾಥ ಶರ್ಮಾರವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಹಳ್ಳಿ ಎಂಬ ಗ್ರಾಮದಲ್ಲಿ 1916ರಲ್ಲಿ ಜನಿಸಿದರು. ಇವರು ಕನ್ನಡ ಮತ್ತು ಸಂಸ್ಕೃತ ಎರಡು ಭಾಷೆಗಳಲ್ಲಿ ಅಪ್ರತಿಮ ಪಾಂಡಿತ್ಯವನ್ನು ಹೊಂದಿದ್ದರು. ಇವರು ಸಾಹಿತ್ಯ ಲೋಕಕ್ಕೆ ಅಮೂಲ್ಯವಾದ ಕಾಣಿಕೆ ನೀಡಿದ್ದು ಇವರ ಪ್ರಮುಖ ಕೃತಿ ಮತ್ತು ನಾಟಕಗಳೆಂದರೆ ಏಕಚಕ್ರಂ, ಬಾಹುಬಲಿ ವಿಜಯಂ, ಗುರು ಪಾರಮಿತ್ರ ಪ್ರಮಿತ ಚರಿತಂ, ಭಾಷಾಂತರ ಪಾಠಗಳು, ಲೌಕಿಕ ನ್ಯಾಯಗಳು, ಉಪನಿಷತ್ತಿನ ಕಥೆಗಳು, ವಾಲ್ಮೀಕಿ ರಾಮಾಯಣ, ಅಮರಕೋಶ, ವಿದುರ ನೀತಿ, ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ ಮತ್ತು ವಿದ್ಯಾರಣ್ಯರ ಪಂಚದಶಿ ಮುಂತಾದವು. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಮಹೋದಯ ಪ್ರಶಸ್ತಿ, ಚೂಡಾಮಣಿ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಪದವಿ ಮೊದಲಾದ ಪ್ರಶಸ್ತಿಗಳು ಲಭಿಸಿವೆ. ಮುಖ್ಯ ಪ್ರಶ್ನೆ 6. ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಗಾದೆ ಮಾತು ತುಂಬಿದ ಕೊಡ ತುಳುಕುವುದಿಲ್ಲ. ವಿಸ್ತರಣೆ. ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಯು ಹಿರಿಯರು ಬಿಟ್ಟು ಹೋದ ಅನುಭವದ ಸಾರ ಹಾಗೂ ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ.
ಗಾದೆಗಳು ಆಳವಾದ ಒಳ ಅರ್ಥವನ್ನು ಹೊಂದಿರುತ್ತವೆ. ತುಂಬಿದ ಕೊಡ ತುಳುಕುವುದಿಲ್ಲ ಎಂದರೆ ಕೊಡದಲ್ಲಿ ನೀರು ಪೂರ್ತಿಯಾಗಿ ತುಂಬಿದರೆ ಅದು ಹೊರಗೆ ಚೆಲ್ಲುವುದಿಲ್ಲ ಎಂದರ್ಥ. ಆದರೆ ಅದೇ ಕೊಡದಲ್ಲಿ ನೀರು ಅರ್ಧ ತುಂಬಿದರೆ ಅದು ಅಲುಗಾಡಿ ತುಳುಕುತ್ತದೆ. ಇದರ ಒಳ ಅರ್ಥವೇನೆಂದರೆ, ತುಂಬಿದ ಕೊಡ ಅಲುಗಾಡದ ರೀತಿಯಲ್ಲೇ ಒಬ್ಬ ಜ್ಞಾನಿಯು ತನ್ನ ಹೆಸರು, ಕೀರ್ತಿ, ಸಾಹಸ ಅಥವಾ ಸಾಧನೆಗಳನ್ನು ತಾನೇ ಪ್ರಚಾರ ಮಾಡಿಕೊಳ್ಳುವುದಿಲ್ಲ. ಅವನು ಪ್ರಚಾರ ಪ್ರಿಯನಲ್ಲ. ಬದಲಾಗಿ ತನ್ನ ಸಾಧನೆಗಳಿಂದಲೇ ಜನರನ್ನು ತನ್ನತ್ತ ಸೆಳೆಯುತ್ತಾನೆ. ಅಂಥವನಲ್ಲಿ ಸ್ವಾರ್ಥವಾಗಲಿ ಅಹಂಕಾರವಾಗಲಿ ಇರುವುದಿಲ್ಲ. ಆದರೆ ಅರೆಬರೆ ತಿಳಿದವನು ತನಗೆ ಅರ್ಧಂಬರ್ಧ ತಿಳಿದ ವಿಷಯಗಳೇ ಸಂಪೂರ್ಣ ಎಂದು ನಟಿಸುತ್ತಾನೆ. ತಾನೇ ದೊಡ್ಡ ಜ್ಞಾನಿ ಎಂಬ ಅಜ್ಞಾನದಲ್ಲಿ ಅಹಂಕಾರಿಯಾಗಿ ಬದುಕುತ್ತಾನೆ. ಇವರು ಸದಾ ಸದ್ದು ಮಾಡುತ್ತಾ ಪ್ರಚಾರ ಪ್ರಿಯರಾಗಿರುತ್ತಾರೆ. ಸಂಪೂರ್ಣ ಜ್ಞಾನ ಪಡೆದವನು ತನ್ನನ್ನು ತಾನು ಬಣ್ಣಿಸಿಕೊಳ್ಳದೆ ಮೌನಿಯಾಗಿದ್ದು ಪರರಿಗೆ ಉಪಕಾರಿಯಾಗಿ ಬದುಕುತ್ತಾನೆ ಎಂಬುದು ಈ ಗಾದೆ ಮಾತಿನ ತಾತ್ಪರ್ಯ. ಗಾದೆ ಮಾತು ಬೆಳ್ಳಗಿರುವುದೆಲ್ಲ ಹಾಲಲ್ಲ. ವಿಸ್ತರಣೆ. ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ನಮ್ಮ ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಕೆ ಎಂಬ ಮಾತಿನಂತೆ ಕೇವಲ ಹೊರಗಿನ ಬಣ್ಣ ಅಥವಾ ಬಾಹ್ಯ ರೂಪವನ್ನು ನೋಡಿ ಒಂದು ವಸ್ತು ಅಥವಾ ವ್ಯಕ್ತಿಯ ಬಗ್ಗೆ ನಿರ್ಧಾರ ಮಾಡಬಾರದು. ಹಾಲು ಮತ್ತು ಸುಣ್ಣ ನೋಡಲು ಎರಡು ಬಿಳಿಯಾಗಿರುತ್ತವೆ. ಆದರೆ ಸುಣ್ಣ ಬಿಳಿಯಾಗಿದೆ ಎಂಬ ಮಾತ್ರಕ್ಕೆ ಹಾಲಿನ ಗುಣ ಅದಕ್ಕೆ ಬರಲು ಸಾಧ್ಯವಿಲ್ಲ. ಸುಣ್ಣವನ್ನು ಹಾಲೆಂದು ಭಾವಿಸಿ ಕುಡಿದರೆ ಮುಂದೆ ಆಗುವ ಅನಾಹುತಕ್ಕೆ ನಾವೇ ಆಹ್ವಾನ ಕೊಟ್ಟಂತೆ. ಆದ್ದರಿಂದ ಎದುರಿಗಿರುವ ವಸ್ತು ಅಥವಾ ವ್ಯಕ್ತಿಯ ಗುಣ ನಡೈಕೆಯಿಂದ ಅವರೊಂದಿಗಿನ ಒಡನಾಟದಿಂದ ಅವರು ಎಂಥವರು ಎಂಬ ತೀರ್ಮಾನಕ್ಕೆ ಬರಬೇಕು. ಹೊಳೆಯುವುದೆಲ್ಲ ಚಿನ್ನವಲ್ಲ ಎಂಬ ಮಾತು ಸದಾ ನಮ್ಮ ನೆನಪಿನಲ್ಲಿರಬೇಕು ಎಂಬುದನ್ನು ಈ ಗಾದೆ ಮಾತು ತಿಳಿಸುತ್ತದೆ. ಮುಖ್ಯ ಪ್ರಶ್ನೆ 7. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ವಾಕ್ಯ 39. 1000 ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸು. ಆಯ್ಕೆ. ಈ ವಾಕ್ಯವನ್ನು ಎನ್ ರಂಗನಾಥ ಶರ್ಮಾರವರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಕಾಂಡ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಶ್ರೀರಾಮನು ಭರತನಿಗೆ 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು ಎಂದು ಹೇಳುತ್ತಾನೆ. ಏಕೆಂದರೆ ಕಷ್ಟಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ. ಮೂರ್ಖರ ಸಂಖ್ಯೆ 1000ವಿರಲಿ 10,000ವಿರಲಿ ಅವರಿಂದ ರಾಜನಿಗೆ ಯಾವ ಪ್ರಯೋಜನವೂ ಇಲ್ಲ ಎಂದು ಹೇಳುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ. ಸಂಖ್ಯಾ ಬಲಕ್ಕಿಂತ ಜ್ಞಾನದ ಬಲ ದೊಡ್ಡದು ಮತ್ತು ಒಬ್ಬ ಸಮರ್ಥ ಸಲಹೆಗಾರ ಇಡೀ ರಾಜ್ಯವನ್ನು ರಕ್ಷಿಸಬಲ್ಲನು ಎಂಬುದು ಇಲ್ಲಿನ ಸ್ವಾರಸ್ಯ. ವಾಕ್ಯ 40. ಆತ ಈ ವ್ಯಕ್ತಿಗಳ ಕುತಂತ್ರದಿಂದಲೇ ವಿಪತ್ತಿನಲ್ಲಿ ಸಿಕ್ಕಿಕೊಳ್ಳಬಹುದು. ಆಯ್ಕೆ. ಈ ವಾಕ್ಯವನ್ನು ಎನ್ ರಂಗನಾಥ ಶರ್ಮಾರವರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಕಾಂಡ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಶ್ರೀರಾಮನು ಭರತನಿಗೆ ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು, ಒಡೆಯನನ್ನು ದೂಷಿಸುವ ಸೇವಕನನ್ನು, ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ತ್ಯಜಿಸಬೇಕು. ಅವರಿಗೆ ಉಗ್ರ ಶಿಕ್ಷೆಯನ್ನು ಕೊಡಬೇಕು. ಇಲ್ಲದಿದ್ದರೆ ಈ ವ್ಯಕ್ತಿಗಳ ಕುತಂತ್ರದಿಂದಲೇ ರಾಜನು ವಿಪತ್ತಿನಲ್ಲಿ ಸಿಕ್ಕಿಕೊಳ್ಳಬಹುದು ಎಂದು ಹೇಳುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ. ರಾಜನಾದವನು ತನ್ನ ಸುತ್ತಮುತ್ತಲಿನ ನಂಬಿಕೆ ದ್ರೋಹಿಗಳ ಬಗ್ಗೆ ಎಚ್ಚರದಿಂದ ಇರಬೇಕೆಂಬುದು ಈ ವಾಕ್ಯ ಮಾರ್ಮಿಕವಾಗಿ ತಿಳಿಸುತ್ತದೆ. ವಾಕ್ಯ 41. ದೂತನು ಕಾರ್ಯಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು. ಆಯ್ಕೆ. ಈ ವಾಕ್ಯವನ್ನು ಎನ್ ರಂಗನಾಥ ಶರ್ಮಾರವರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಕಾಂಡ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಒಬ್ಬ ಉತ್ತಮ ದೂತನ ಲಕ್ಷಣಗಳನ್ನು ರಾಮನು ಭರತನಿಗೆ ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ದೂತನು ಕೇವಲ ಸಂದೇಶವಾಹಕನಲ್ಲದೆ ಸ್ವದೇಶಿ ವಿದ್ವಾಂಸನು, ಸತ್ಯವಂತನು ಮತ್ತು ವಿಷಯಗಳನ್ನು ಸರಿಯಾಗಿ ಗ್ರಹಿಸುವ ಪ್ರತಿಭಾವಂತನು ಆಗಿರಬೇಕು ಎಂದು ರಾಮನು ತಿಳಿಸುತ್ತಾನೆ. ಸ್ವಾರಸ್ಯ. ರಾಜತಾಂತ್ರಿಕ ವ್ಯವಹಾರಗಳಲ್ಲಿ ದೂತನ ಪಾತ್ರ ಎಷ್ಟು ಜವಾಬ್ದಾರಿಯುತವಾದುದು ಎಂಬುದು ಇಲ್ಲಿನ ವ್ಯಕ್ತವಾಗಿದೆ. ವಾಕ್ಯ 42. ನಿನ್ನ ಆದಾಯವು ವ್ಯಕ್ಕಿಂತ ಹೆಚ್ಚಿದೆ ತಾನೇ. ಆಯ್ಕೆ. ಈ ವಾಕ್ಯವನ್ನು ಎನ್ ರಂಗನಾಥ ಶರ್ಮಾರವರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಕಾಂಡ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ರಾಮನು ಭರತನಿಗೆ ನಿನ್ನ ಆದಾಯವು ವ್ಯಯಕ್ಕಿಂತ ಹೆಚ್ಚಾಗಿರಬೇಕು. ರಾಜ್ಯದ ಬೊಕ್ಕಸದಲ್ಲಿರುವ ಸಂಪತ್ತನ್ನು ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ವಿನಿಯೋಗಿಸಬೇಕು. ಖಜಾನೆಯನ್ನು ಬರಿದುಗೊಳಿಸಬಾರದು. ಹಾಗೆಂದು ಅದನ್ನು ತುಂಬಿಸಿಕೊಳ್ಳುವುದು ಅನೀತಿ.
ಅನ್ಯಾಯಗಳ ಮಾರ್ಗಗಳನ್ನು ಹಿಡಿಯಬಾರದು ಎಂದು ಹೇಳುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ: ರಾಜನಾದವನು ರಾಜ್ಯದ ಬೊಗಸವನ್ನು ಹೇಗೆ ನಿರ್ವಹಿಸಬೇಕೆಂದು ಹೇಳಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ವಾಕ್ಯ 43. ಪೂರ್ವಿಕರ ಅತ್ಯುತ್ತಮ ಅಂಶಗಳನ್ನು ರಾಜನು ಅಳವಡಿಸಿಕೊಳ್ಳಬೇಕು. ಆಯ್ಕೆ: ಈ ವಾಕ್ಯವನ್ನು ಎನ್ ರಂಗನಾಥ ಶರ್ಮಾರವರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯ ಕಾಂಡ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಆದರ್ಶ ರಾಜನ ಗುಣಗಳನ್ನು ವಿವರಿಸುತ್ತಾ ರಾಮನು ಈ ಮಾತನ್ನು ಹೇಳುತ್ತಾನೆ. ರಾಜನು ಕೇವಲ ಅಧಿಕಾರ ಚಲಾಯಿಸದೆ ತನ್ನ ಹಿರಿಯರು ಅಥವಾ ಪೂರ್ವಿಕರು ಹಾಕಿಕೊಟ್ಟ ಉತ್ತಮ ಸಂಪ್ರದಾಯ ಮತ್ತು ಮೌಲ್ಯಗಳನ್ನು ತನ್ನ ಆಡಳಿತದಲ್ಲಿ ಅಳವಡಿಸಿಕೊಂಡು ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು ಎಂದು ರಾಮನು ಉಪದೇಶಿಸುತ್ತಾನೆ. ಸ್ವಾರಸ್ಯ: ರಾಜನು ಪರಂಪರೆಯ ಜ್ಞಾನ ಮತ್ತು ಧರ್ಮದ ಹಾದಿಯಲ್ಲಿ ಸಾಗಿದಾಗ ಮಾತ್ರ ರಾಜ್ಯವು ಸುಭದ್ರವಾಗಿರುತ್ತದೆ ಎಂಬುದು ಇಲ್ಲಿನ ಸ್ವಾರಸ್ಯ. ಮುಖ್ಯ ಪ್ರಶ್ನೆ 8. ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 44. ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ. ಉತ್ತರ: ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯು ಅತ್ಯಂತ ಮುಖ್ಯವಾದುದು. ಅದನ್ನು ಅತ್ಯಂತ ಗೌಪ್ಯವಾಗಿ ಇಟ್ಟಿರಬೇಕು. ರಾಜನು ಮೇಧಾವಿಯೂ ಶೂರನೂ ಕಾರ್ಯದಕ್ಷನೂ ಮತ್ತು ರಾಜ್ಯಶಾಸ್ತ್ರ ವಿಶಾರದನೂ ಆದ ಸಚಿವನನ್ನು ಹೊಂದಿರಬೇಕು. ಅವನು ಆಡಳಿತದಲ್ಲಿ ರಾಜನಿಗೆ ಶ್ರೇಯಸ್ಸನ್ನು ತಂದುಕೊಡುತ್ತಾನೆ. ಅಧಿಕಾರಿಗಳನ್ನು ಅವರವರ ಕುಶಲತೆ ಮತ್ತು ಯೋಗ್ಯತೆಗೆ ತಕ್ಕಂತೆ ನೇಮಿಸಿಕೊಳ್ಳಬೇಕು. ಸೇನಾ ನಾಯಕರನ್ನು ಮತ್ತು ಸೈನಿಕರನ್ನು ರಾಜನು ಚೆನ್ನಾಗಿ ನೋಡಿಕೊಳ್ಳಬೇಕು. ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು ಮತ್ತು ಶತ್ರುಪಕ್ಷದ ಇಲಾಖೆಗಳನ್ನು ಗಮನಿಸಲು ಸಮರ್ಥ ಗೂಢಚಾರರನ್ನು ನೇಮಿಸಬೇಕು. ರಾಜ್ಯದ ಬೊಕ್ಕಸದಲ್ಲಿನ ಸಂಪತ್ತನ್ನು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಿಕೊಳ್ಳಬೇಕು ಹಾಗೂ ವ್ಯಯಕ್ಕಿಂತ ಆದಾಯವು ಹೆಚ್ಚಿರುವ ಹಾಗೆ ರಾಜನು ನೋಡಿಕೊಳ್ಳಬೇಕು. ರಾಜನು ಯಂತ್ರಜ್ಞರನ್ನು, ಶಿಲ್ಪಿಗಳನ್ನು, ಆಯುಧಗಳನ್ನು ಮತ್ತು ಧನುರ್ಧಾರಿಗಳಾದ ಸೈನಿಕರನ್ನು ಹೊಂದಿರಬೇಕು. ಮುಖ್ಯ ನಿರ್ಣಯಕ್ಕೆ ಮೊದಲು ಪ್ರಜ್ಞಾ ಮಂತ್ರಿಗಳೊಡನೆ ಸಮಾಲೋಚಿಸಬೇಕು. ಪೂರ್ವಿಕರ ವ್ಯಕ್ತಿತ್ವದ ಅತ್ಯುತ್ತಮ ಅಂಶಗಳನ್ನು ಅಳವಡಿಸಿಕೊಂಡು ಬುದ್ಧಿವಂತನಾದ ರಾಜನು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು ಎಂಬುದು ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶವಾಗಿದೆ. ಪ್ರಶ್ನೆ 45. ರಾಜನಲ್ಲಿ ತಲೆದೂರಬಹುದಾದ 14 ದೋಷಗಳನ್ನು ವಿವರಿಸಿ. ಉತ್ತರ: ರಾಜನಲ್ಲಿ ಸಂಭವಿಸಬಹುದಾದ 14 ದೋಷಗಳೆಂದರೆ ನಾಸ್ತಿಕ ಬುದ್ಧಿ, ಸುಳ್ಳು ಹೇಳುವುದು, ಸಿಟ್ಟು ಅಥವಾ ಕ್ರೋಧ, ಅನಾವಧಾನ ಅಂದರೆ ಗಮನ ನೀಡದಿರುವುದು, ಚಟುವಟಿಕೆ ಇಲ್ಲದೆ ಕೆಲಸವನ್ನು ತಡ ಮಾಡುವುದು, ಪ್ರಜ್ಞರಾದ ಸಜ್ಜನರೊಡನೆ ಸೇರದಿರುವುದು, ಸೋಮಾರಿತನ, ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಇಂದ್ರಿಯ ಚಾಪಲ್ಯದಲ್ಲಿ ಮುಳುಗುವುದು, ಮಂತ್ರಿಗಳೊಡನೆ ಸಮಾಲೋಚಿಸದೆ ರಾಜ್ಯ ಕಾರ್ಯಗಳಲ್ಲಿ ತಾನೊಬ್ಬನೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು, ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು, ನಿಶ್ಚಯಿಸಿದ ಕಾರ್ಯವನ್ನು ಆರಂಭಿಸದಿರುವುದು, ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡದೆ ಬಹಿರಂಗಪಡಿಸುವುದು, ಮಂಗಳಕರವಾದ ಶುಭ ಕಾರ್ಯಗಳನ್ನು ಮಾಡದಿರುವುದು ಹಾಗೂ ಎಲ್ಲ ಶತ್ರುಗಳ ಮೇಲೆ ಏಕಕಾಲದಲ್ಲಿ ಯುದ್ಧಾರಂಭ ಮಾಡುವುದು. ಇವು 14 ರಾಜನಲ್ಲಿ ಸಂಭವಿಸಬಹುದಾದ ರಾಜದೋಷಗಳಾಗಿವೆ ಎಂದು ರಾಮನು ಭರತನಿಗೆ ವಿವರಿಸುತ್ತಾನೆ.